ದಿವಂಗತ ಎಸ್ ಪಾಟೀಲ್ ಅವರ ಸ್ಮರಣಾರ್ಥ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬರಲಾಗುತ್ತಿದ್ದು, ಅತಿ ಶೀಘ್ರದಲ್ಲಿ ಐವಿಎಫ್ ಚಿಕಿತ್ಸೆ ಹಾಗೂ ವೃದ್ಧಾಶ್ರಮ ಆರಂಭಿಸಲಾಗುವುದು ಎಂದು ಎಸ್ಆರ್ ಪಾಟೀಲ್ ಗ್ರೂಪ್ನ ಕಾರ್ಯಾಧ್ಯಕ್ಷರಾದ ಎಲ್ಎಸ್ ಪಾಟೀಲ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಸ್ಆರ್ ಪಾಟೀಲ್ ಫೌಂಡೇಶನ್ ಹಾಗೂ ಮಾನವೀಯ ಕಲ್ಯಾಣ ಟ್ರಸ್ಟ್ ಕರ್ನಾಟಕ ಸರ್ಕಾರ ಕಿಮ್ಸ್ ಜೊತೆಗೆ ಕೈಜೋಡಿಸಿ ಶೀಘ್ರದಲ್ಲಿ ಉಚಿತ ಐವಿಎಫ್ ಚಿಕಿತ್ಸೆ ಪ್ರಾರಂಭಿಸುತ್ತಿದೆ ಹಾಗೂ ಫೌಂಡೇಶನ್ ವತಿಯಿಂದ ತಮ್ಮ ತಂದೆಯವರ ಬಹುದೊಡ್ಡ ಕನಸಾಗಿದ್ದ ವೃದ್ಧಾಶ್ರಮವನ್ನು ಸೆಪ್ಟೆಂಬರ್ ಮಾಹೆಯಲ್ಲಿ ಕಲಬುರಗಿಯಲ್ಲಿ ಆರಂಭಿಸಲಾಗುವುದು ಎಂದು ತಿಳಿಸಿದರು. ಎರಡನೇ ಪುಣ್ಯತಿಥಿ ಇದುವಾಗಿ ನಾವು ನಮ್ಮ ಟ್ರಸ್ಟ್ನಿಂದ ಮಾನವೀಯ ಕಲ್ಯಾಣ ಟ್ರಸ್ಟ್ ಆ್ಯಂಡ್ ಎಸ್ಆರ್ ಪಾಟೀಲ್ ಫೌಂಡೇಶನ್ ಇವೆರಡು ಟ್ರಸ್ಟ್ ಅವರು ಇದ್ದಾಗೆ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಇವೆರಡು ಟ್ರಸ್ಟ್ನಲ್ಲಿ ನಾವೀಗ ಬೇರೆ ಬೇರೆ ಆ್ಯಕ್ಟಿವಿಟೀಸ್, ಸೋಷಿಯಲ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ ನಾವು ಮಾಡ್ತಾಯಿದ್ದೀವಿ. ಸೊ ಈ ವರ್ಷನಲ್ಲಿ ಎರಡು ಮೇಜರ್ ಆ್ಯಕ್ಟಿವಿಟೀಸನ್ನು ನಾವು ಲಾಂಚ್ ಮಾಡಿದ್ದೇವೆ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕಿಮ್ಸ್ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರದ್ದು ಇನ್ಸ್ಟಿಟ್ಯೂಟ್ ಇದೆ. ಆ ಇನ್ಸ್ಟಿಟ್ಯೂಟ್ನಲ್ಲಿ ನಾವು ಒಂದು IVF ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. IVF ಸೆಂಟರ್ ಇದು ನೀವು ಎಲ್ಲರಿಗೆ ಗೊತ್ತಿರ್ಬೋದು. IVF ಸೆಂಟರ್ ಅಂದರೆ ಮಕ್ಕಳ ಹಾಲಾರದವರಿಗೆಲ್ಲ ಅಲ್ಲಿ ಹೋಗಿ ಬೇರೆ ಬೇರೆ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಮಕ್ಕಳಾಗೋದೊಂದು ಪ್ರಸಂಗವನ್ನು ಉಂಟು ಮಾಡುತ್ತೆ. ಸೊ ಆ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಕರ್ನಾಟಕ ಗೌರ್ಮೆಂಟ್ ಜೊತೆ ನಮ್ಮದೊಂದು MOU ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಆಗಿದೆ. ಅದನ್ನು ನಾವು ಶೇರ್ ಮಾಡ್ತೇವೆ ಈಗ ಫೋನ್ನಲ್ಲಿ. ಸೊ ಈಗ ನಾವು ಅದೊಂದು ದೊಡ್ಡ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಈ IVF ಏನಿದೆ ಭಾಳ ಕಾಸ್ಟ್ಲಿ ಟ್ರೀಟ್ಮೆಂಟ್ ಇದೆ. ಬರೀ ರೊಕ್ಕ ಇದ್ದವರು ಅಥವಾ ಶ್ರೀಮಂತರದು ಒಂದು ಬಿಮಾರಿ ಅಂತ ಎಲ್ಲರೂ ನಾವು ಗೊತ್ತಿದೆ ನಮಗೆಲ್ಲರಿಗೆ. ಇಟ್ಸ್ ಎ ಕಾಸ್ಟ್ಲಿ. ಅದಕ್ಕೆ ನಾವು ಇಲ್ಲಿ ಈ ಸೆಂಟರನ್ನು ಸ್ಟಾರ್ಟ್ ಮಾಡಿ ಎಲ್ಲ backward people who cannot afford, not backward but who cannot afford, who cannot financially afford, ಅವ್ರನ್ನ ಹೇಗೆ ನಾವು ಹೆಲ್ಪ್ ಮಾಡಬೇಕು ಅಂತ ಅದೊಂದು ಥಿಂಕಿಂಗ್ನಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈ ಸೆಂಟ್ರು ಫ್ರೀ ಆಗಿ ಕೆಲಸ ಮಾಡುತ್ತೆ. ಕರ್ನಾಟಕ ಗೌರ್ಮೆಂಟ್ದವ್ರು ಅಲ್ಲಿ ನಮಗೆ ಲ್ಯಾಂಡ್ ಕೊಟ್ಟಿದ್ದಾರೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಕಿಮ್ಸ್ ಇಸ್ ಎ ವೆರಿ ಬಿಗ್ ಇನ್ಸ್ಟಿಟ್ಯೂಟ್. ಸೊ ನಾವು ಅಲ್ಲಿ ಪೂರಾ ಇದು ಸೆಂಟರ್ನ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಇನ್ನು ಒಂದು 2 ತಿಂಗಳಲ್ಲಿ ಅದು ನಾವು IVF ಸೆಂಟರ್ನ ಲಾಂಚ್ ಮಾಡ್ತೇವೆ. ಸೊ ಅದಕ್ಕೆಲ್ಲ ಟ್ರೈನಿಂಗು, ಬೇರೆ ಬೇರೆ ಡಾಕ್ಟರ್ಸ್ಗಳನ್ನೆಲ್ಲ ಟ್ರೈನಿಂಗ್ ನಡೀತಾ ಇದೆ ಈಗ. ಸೊ ಪೂನಾನಲ್ಲಿ ಒಂದು ಭಾಳ ದೊಡ್ಡ ಇನ್ಸ್ಟಿಟ್ಯೂಟ್ ಇದೆ. ಅವರಿದು IVFನಲ್ಲಿ ಇಡೀ ಜಗತ್ತಿನಲ್ಲೇ ಭಾಳ ಹೆಸರಾಗಿದ್ದು ಒಂದು ಇನ್ಸ್ಟಿಟ್ಯೂಟ್ ಇದೆ. ಅವ್ರ ಜೊತೆ ನಾವು ಇದು ಕೊಲ್ಯಾಬ್ರೇಟ್ ಮಾಡಿ ಈ ಇನ್ಸ್ಟಿಟ್ಯೂಟನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇದು ಬಂದ ಮೇಲೆ ಅಲ್ಲೆಲ್ಲ ಭಾಳ ಜನರಿಗೆ ಫೈನಾನ್ಷಿಯಲಿ ಹೂ ಕ್ಯಾನಾಟ್ ಎಫರ್ಡ್, ಫೈನಾನ್ಷಿಯಲಿ ಯಾರು ಅಫೋರ್ಡ್ ಮಾಡಲ್ಲ, ಅವ್ರನ್ನೆಲ್ಲ ಫ್ರೀ ಟ್ರೀಟ್ಮೆಂಟ್ ಮಾಡಿ ಒಂದು ಪೀಪಲ್ ಕ್ಯಾನ್ ನೌ ಹ್ಯಾವ್ ಚಿಲ್ಡ್ರನ್ ಆಫ್ಟರ್ ದಿಸ್ ಟ್ರೀಟ್ಮೆಂಟ್ ಇಫ್ ದೇ ಆರ್ ಲಕ್ಕಿ ಇನಫ್. ಬಟ್ ವಿ ಹ್ಯಾವ್ ಸೀನ್ ದಟ್ 70-80% chances are there. If they go through the IVF treatment, they will be able to have children, which is a very very important part of any family. Children are most wanted. Managed by the KIMS, Karnataka Institute of Medical Science, one of the biggest institutes. So we have donated for the building and all the equipments and some doctors. ಸೊ ದೇ ವಿಲ್ ಕೊಲ್ಯಾಬ್ರೇಟ್ ವಿತ್ ಕಿಮ್ಸ್ ಬಿಕಾಸ್ ಅದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೆಲ್ಪ್ ಕೂಡ ಬೇಕಾಗುತ್ತೆ. ಗೈನಕಾಲಜಿ ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕಾಗುತ್ತೆ. ಸೊ ಕಿಮ್ಸ್ ಅವರು ಅದನ್ನು ಅಲ್ಲಿ ಬೇರೆ ಏನು ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕು ಅವರೆಲ್ಲ ಮಾಡ್ತಾರೆ. ಮತ್ತು ಒಂದು 3-4 ಜನ ಡಾಕ್ಟ್ರು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ ಟ್ರೈನ್ ಮಾಡೋಕ್ಕೆ. ಸೊ ಅವರೆಲ್ಲ ಕೂಡಿ ಈ ಇನ್ಸ್ಟಿಟ್ಯೂಟನ್ನು ಅವರು ಛತ್ರ ಛಾಯದಲ್ಲಿ ನಡೆಯುತ್ತೆ. ಸುದ್ದಿಗೋಷ್ಠಿಯಲ್ಲಿ ಕಸಾಪ ನಿಕಟಪೂರ್ವ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್, ಸಿದ್ದು ಪಾಟೀಲ್, ಕಾರ್ತಿಕ್ ಪಾಟೀಲ್, ಅಭಿನವ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.